ರಾಜ್ಯದ ಆರ್ಟಿಒ ಕಚೇರಿಗಳಲ್ಲಿ ದೊಡ್ಡ ಅಕ್ರಮ ನಡೆದಿದೆ. ಕರ್ನಾಟಕದ ಮಾನ ಗುಜರಾತ್ನಲ್ಲಿ ಹರಾಜಿಗಿಟ್ಟಿದೆ ಆರ್ಟಿಒ. ವಾಹನ ಯಾವ ರಾಜ್ಯದದ್ದಾದ್ರೇನು, ಎಲ್ಲಿದ್ರೇನು, ಕಾಸು ಕೊಟ್ರೆ ಸಾಕು, ಕೂತಲ್ಲೇ ಕೊಡ್ತಾರಂತೆ ಫಿಟ್ನೆಸ್ ಸರ್ಟಿಫಿಕೇಟ್. ಟಕ್ ಅಂತ ಹಣ, ಪಟ್ ಅಂತ ಫಿಟ್ನೆಸ್ ಸರ್ಟಿಫಿಕೇಟ್. ಈಗ FC ಕೊಟ್ಟು ಬೆಂಗಳೂರಿನ ಆರ್ಟಿಒ ಸಿಕ್ಬಿದ್ಬಿಟ್ರ. ಗುಜರಾತ್ನಲ್ಲಿದ್ದ 50 ಬಸ್, ಶಾಲಾ ಬಸ್ಗಳಿಗೆ ಈ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿರೋದು. ಬೆಂಗಳೂರಿನ ಆರ್ಟಿಒ ಕಚೇರಿಯಿಂದ ಹೋಗಿದೆ ಈ ಫಿಟ್ನೆಸ್ ಸರ್ಟಿಫಿಕೇಟ್. ದೇಶದಲ್ಲಿ ಎಷ್ಟು ಕಡೆ ಬಸ್ಗಳ ಅಗ್ನಿ ದುರಂತ ಆಗ್ತಾ ಇದೆ. ಅದಕ್ಕೆಲ್ಲ ಪ್ರಮುಖ ಕಾರಣ ಆ ಬಸ್ನ ಕ್ಷಮತೆ. ಆದರೆ ಈ ರೀತಿ ದುಡ್ಡು ತಗೊಂಡು FC ಕೊಟ್ಬಿಟ್ರೆ ದೇಶದಲ್ಲಿ ಆಗ್ತಾ ಇರುವಂಥ ಅಗ್ನಿ ದುರಂತಕ್ಕೆ ಆರ್ಟಿಒನೇ ಕಾರಣ ಆಗ್ಬಿಡಲ್ವಾ? 2025 ಅಕ್ಟೋಬರ್ 8ರಂದು ಒಂದೇ ದಿನ 20 ವಾಹನಗಳಿಗೆ FC ಖುದ್ದು ಪರಿಶೀಲನೆ ಮಾಡಲಾಗಿದೆ ಅಂತ ಹೇಳಿ FC ಮಂಜೂರು ಮಾಡಿದ್ದಾರೆ. ವಾಹನನೇ ಪರೀಕ್ಷೆ ಮಾಡಲಿಲ್ಲ, ಚೆಕ್ಕೇ ಮಾಡಿಲ್ಲ, FC ಕೊಟ್ಟಿದ್ದಾರೆ ಕೋರಮಂಗಲ ಆರ್ಟಿಒ. ಈ ಭ್ರಷ್ಟಾಚಾರವನ್ನ ಗುಜರಾತ್ನ ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ಗುಜರಾತ್ ವಾಹನಗಳಿಗೆ ಬೆಂಗಳೂರು ಆರ್ಸಿ FC ಹೇಗೆ ಕೊಟ್ಟಿದ್ದಾರೆ ಪ್ರಶ್ನೆ. FC ನೀಡೋ ವೇಳೆ ವಾಹನಗಳು ಗುಜರಾತ್ನಲ್ಲಿದ್ದು ಅನ್ನೋದಕ್ಕೂ ಕೂಡ ಸಾಕ್ಷಿ ಇದೆ. ಸಾಕ್ಷಿ ಸಮೇತ ದಾಖಲೆ ಕೊಟ್ಟಿದ್ದಾರೆ ಗುಜರಾತ್ ಅಧಿಕಾರಿಗಳು. ಕೋರಮಂಗಲ ಆರ್ಟಿಒ ಕೊಟ್ಟಂತಹ FCಯನ್ನ ಈ ಗುಜರಾತ್ ಈಗ ರದ್ದುಗೊಳಿಸಿದೆ.